ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸೋರ ಮುಖಾಂತರ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ದ್ವಿತೀಯ PUCಯ ಲೆಕ್ಕಶಾಸ್ತ್ರ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥದ್ದಾಗತ್ತೆ. ಆ ಲೆಕ್ಕಶಾಸ್ತ್ರ ವಿಷಯದ ಬಗ್ಗೆ ಇವತ್ತು ಭಾಳಷ್ಟು ಅವಶ್ಯಕವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಂದರೆ ಇವತ್ತು ಅಕೌಂಟೆನ್ಸಿ ಸಬ್ಜೆಕ್ಟ್ ಅಂತ ಕರಿತಾ ಬರ್ತೀವಿ. ಆ ಅಕೌಂಟೆನ್ಸಿ ಸಬ್ಜೆಕ್ಟನ್ನು ಭಾಳ ಸರಳವಾಗಿ ಉತ್ತಮ ರೀತಿಯಲ್ಲಿ ಕಲಿಕೆ ಮಾಡಿಕೊಳ್ಳಬೇಕಾದರೆ ಭಾಳಷ್ಟು ಪ್ರಮುಖವಾಗಿ ನಾವು ಮೊದಲನೇದಾಗಿ ಏನು ಮಾಡಬೇಕಾಗಿತ್ತು ಅಂದರೆ ಇರ್ತಕ್ಕಂಥ ಸೆಕೆಂಡ್ PUCಯ ಒಟ್ಟು ಸಿಲೆಬಸ್ ಎಷ್ಟಿದೆ ಅನ್ನುವಂಥದ್ದು ನಾವು ಗ್ರಹಿಕೆ ಮಾಡಿಕೊಳ್ಬೇಕಾಗತ್ತೆ. ಆ ಸಿಲೆಬಸ್ನಲ್ಲಿ ಪ್ರತಿಯೊಂದು ಚಾಪ್ಟರ್ನಲ್ಲಿ ಆಗ್ತಕ್ಕಂಥ ಅಲಾಟೆಡ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಒಂದು ಬ್ಲೂ ಪ್ರಿಂಟ್ ಅಂತ ಕರಿತಾ ಬರ್ತೀವಿ. ಆ ಬ್ಲೂ ಪ್ರಿಂಟ್ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟೆಡ್ ಆಗೈತೆ ಅನ್ನೋವಂಥವ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೀಗಾಗಿ ಮೊದಲನೇದಾಗಿ ಅಕೌಂಟೆನ್ಸಿ ಸೆಕೆಂಡ್ PUCಯಲ್ಲಿ ಭಾಳ ಮುಖ್ಯವಾಗಿ ಟೋಟಲ್ ಸಿಲೆಬಸ್ಸಲ್ಲಿ ನಮಗೆ ಎರಡು ಪಾರ್ಟ್ ಬರ್ತದೆ. ಒಂದು ಪಾರ್ಟ್ 1 ಅಂತ ಕರಿತಾ ಬರ್ತೀವಿ, ಇನ್ನು ಒಂದು ಪಾರ್ಟ್ 2 ಅಂತ ಕರಿತಾ ಬರ್ತೀವಿ. ಸೊ ಪಾರ್ಟ್ 1ನಲ್ಲಿ ಪ್ರಮುಖವಾಗಿ 5 ಚಾಪ್ಟರ್ಗಳನ್ನು ಕವರ್ ಮಾಡ್ತಾ ಬರ್ತೀವಿ. ದೇರ್ ಆರ್ 5 ಚಾಪ್ಟರ್ಸ್ ಕವರ್ಡ್ ಬೈ ದಿ ಫಸ್ಟ್ ಪಾರ್ಟ್ and second part is covered by total 6th chapter. There are 6 chapter. Total is 11 chapters in the our syllabus ಇಲ್ಲಿ ಕವರ್ಡ್ ಅಂತ ಕರಿತಾ ಬರ್ತೀವಿ. 11 ಚಾಪ್ಟರ್ಗಳನ್ನು ನಾವು ಅವಶ್ಯಕವಾಗಿ ಕಲಿಬೇಕಾಗತ್ತೆ. ಅದರಲ್ಲಿ 11 ಚಾಪ್ಟರ್ಗಳಲ್ಲಿ ಅತ್ಯವಶ್ಯಕವಾಗಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ಗಳು ಯಾವಿದ್ದಾವೆ, ಅವಶ್ಯಕವಾಗಿ ಯಾವ ಚಾಪ್ಟರ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿದಾಗ ಅತಿ ಹೆಚ್ಚು ಅಂಕಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಈ ಟೋಟಲ್ ಒಟ್ಟು ಸಿಲೆಬಸ್ನಲ್ಲಿ ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಸಿಲೆಬಸ್ನಲ್ಲಿ ಪ್ರಮುಖವಾಗಿ ಏನೇನು ಕೊಟ್ಟಿದ್ದಾನೆ, ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಯಾಕಂದರೆ ವಿದ್ಯಾರ್ಥಿಗಳ ಗ್ರಹಿಕೆಗೆ ಅತಿ ಹೆಚ್ಚು ಅಂಕ ಗಳಿಸುವಂಥ ಸಂದರ್ಭಕ್ಕೆ ತಕ್ಕಂತೆ ಮೊದಲು ಗ್ರಹಿಕೆ ಮಾಡಿಕೊಳ್ಳುವಂಥದ್ದು ಏನಂದರೆ ಫಸ್ಟ್ ಕಾನ್ಸಂಟ್ರೇಟ್ ಟು ದಿ ಅವರ್ ಟೋಟಲ್ ಸಿಲೆಬಸ್ ಆ್ಯಂಡ್ ಅಲಾಟೆಡ್ ಟು ದಿ ಅವರ್ ಕಂಟೆಂಟ್ಸ್. ಏನೇನು ಕಂಟೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಥೆರಾಟಿಕಲ್ ಎಷ್ಟು ಕೇಳ್ತಾ ಬರ್ತಾರೆ, ಪ್ರಾಕ್ಟಿಕಲಲ್ಲಿ ಎಷ್ಟು ಕೇಳ್ತಾ ಬರ್ತಾರೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥ ಪ್ರಕ್ರಿಯೆಗಳಾಗಬೇಕು. ತದನಂತರ ನಾವು ಏನು ಮಾಡಬೇಕು, ಒಂದೊಂದು ಚಾಪ್ಟರ್ಗಳಾಗಿ ಓದ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಕೂಡ ಅದರ ಬಗ್ಗೆ ಗಮನಿಸ್ತಾ ಹೋಗೋಣ ಅನ್ನುವಂಥದ್ದು ನಾವು ನೋಡೋಣ. ಇಲ್ಲಿ ಗಮನಿಸ್ಬೋದು ತಾವು ಮುಖ್ಯವಾಗಿ ಅಕೌಂಟೆನ್ಸಿಯಲ್ಲಿ ಪಾರ್ಟ್ 1ನಲ್ಲಿ ಟೋಟಲ್ ಸಿಲೆಬಸ್ನಲ್ಲಿ ನಂಬರ್ 1 ಚಾಪ್ಟರ್ 1ನಲ್ಲಿ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಬರ್ತಾ ಹೋಗುತ್ತೆ. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆರ್ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರಿತಾ ಬರ್ತಾರೆ. ಇದನ್ನು ಶಾರ್ಟ್ ಕಟ್ ಆಗಿ NPO ಅಂತ ಕರೀತಕ್ಕಂಥದ್ದು ಕೂಡ ಆಗ್ತಾ ಬರ್ತದೆ. ಸೊ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದರೆ ಏನು ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಶಾರ್ಟಾಗಿ ನೋಡ್ತಾ ಹೋಗೋಣ. ಇಟ್ ಈಸ್ ಎ ವಿಥೌಟ್ ಪ್ರಾಫಿಟ್ ಓನ್ಲಿ ಫಾರ್ ರೆಂಡರ್ ಟು ದಿ ಸರ್ವೀಸ್ ಅಂತ ಕರಿತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಯಾವಂತಂದರೆ ಅದರ್ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಕ್ಲಬ್ಸ್ ಆ್ಯಂಡ್ ಅದರ್ ದೆನ್ ಫಾರ್ ಲೈಬ್ರರೀಸ್ ಆ್ಯಂಡ್ ಹಾಸ್ಪಿಟಲ್ಸ್. ಸೋ ಮೆನಿ ಎಕ್ಸಾಂಪಲ್ಸ್ ಆಲ್ಸೋ ಲೈಕ್ ಬೈ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರಿತಾ ಬರ್ತೀವಿ. ಸೊ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಅವಶ್ಯಕವಾಗಿ ನಮಗೆ ಕಂಪಲ್ಸರಿಯಾಗಿ ಬರ್ತಕ್ಕಂಥ ಅಲಾಟ್ಮೆಂಟ್ ಮಾರ್ಕ್ಸ್ ಬ್ಲೂ ಪ್ರಿಂಟ್ ಎಷ್ಟಂದರೆ 15 ಮಾರ್ಕ್ಸ್ ಕ್ವಶನ್ ಅಲಾಟ್ಮೆಂಟ್ ಆಗುತ್ತಿಲ್ಲ. 15 ಮಾರ್ಕ್ಸ್ ಅವಶ್ಯಕವಾಗಿ ಮೊದಲನೇ ಚಾಪ್ಟ್ರಲ್ಲಿ ನಾವು ಕಲಿತಾ ಬರ್ತೀವಿ. 15 ಮಾರ್ಕ್ಸ್ನಲ್ಲಿ ಮೊದಲು T ಅಂತ ತೋರಿಸ್ತಾ ಬಂದರೆ T ಅಂದರೆ ಥಿಯರಿ ಅಂತ ಕರಿತಾ ಬರ್ತೀವಿ. P ಅಂದರೆ ಪ್ರಾಕ್ಟಿಕಲ್ ಕ್ವಶನ್ಗಳನ್ನು ಕೇಳಿ ಆನ್ಸರ್ ಮಾಡುವಂಥದ್ದು ಇರ್ತದಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಬರ್ತೀವಿ. ಅದರಲ್ಲಿ ಒಂದನೇದು 1 ಮಾರ್ಕ್ಸ್ ಕ್ವಶನ್ ಥೆರಟಿಕಲ್ ಇರ್ತದೆ, 2 ಮಾರ್ಕ್ಸ್ ಕ್ವಶನ್ ಥೆರಟಿಕಲ್ ಇರ್ತದೆ, 12 ಮಾರ್ಕ್ಸ್ ಕ್ವಶನ್ನು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು ಅಂದರೆ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ 1 ಮಾರ್ಕ್ಸ್ ಕ್ವಶನಲ್ಲಿ ಏನು ಬರ್ಬೋದು ಅಂದರೆ ಸಿಂಪಲ್ ಆಗಿ 1 ವರ್ಡ್ ಅಂತ ಕರಿತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಂದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್
ಡ್ಯಾಸ್ ರೆಂಡರ್ಡ್, ಇಟ್ ಈಸ್ ಎ ಸರ್ವಿಸ್ ರೆಂಡರ್ಡ್ ಅಂತ ಕರಿತಾ ಬರ್ತೀವಿ. ಅದರ್ವೈಸ್ ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕೂಡ ಕೇಳಬಹುದು. ಹಾಗಾದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಒಂದಲ್ಲಿ 1 ಮಾರ್ಕ್ಸಿಂದು ಒಂದು ಥೆರಟಿಕಲ್, ಎರಡನೇದು ಅದು ಕೂಡ ಥೆರಟಿಕಲ್ ಆಗಿರ್ತಕ್ಕಂಥದ್ದು ಆಗ್ತಾ ಬರ್ತದೆ. ಆ ಥೆರಟಿಕಲ್ ಅಲ್ಲಿ ಏನು ಕೇಳ್ಬೋದು ಅಂದರೆ ಡಿಪೆಂಡ್ ಅಪಾನ್ ವಾಟ್ ಆರ್ ದಿ ಮೀನಿಂಗ್ ಕೇಳ್ಬೋದು. ಎನಿ ಮೀನಿಂಗ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕೇಳ್ಬೋದು. ಅದರ್ವೈಸ್ ಡಿಫೈನ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕೇಳ್ಬೋದು. ಅಥವಾ ಎನಿ 2 ಫೀಚರ್ಸ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕೇಳ್ಬೋದು. ಅಥವಾ ಇದರಲ್ಲಿ ಭಾಳ ಪ್ರಮುಖವಾಗಿ ಕ್ಯಾಪಿಟಲ್ ರಿಸಿಪ್ಟು, ರೆವೆನ್ಯೂ ರಿಸಿಪ್ಟ್ ಅಂತ ಬರ್ತದೆ. ಮುಂದೆ ಕ್ಲಾಸಲ್ಲಿ ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಕ್ಯಾಪಿಟಲ್ ರಿಸಿಪ್ಟ್, ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವುವು, ಆಮೇಲೆ ರೆವೆನ್ಯೂ ರಿಸಿಪ್ಟ್ಸ್ ಯಾವ ಅನ್ನುವಂಥದ್ದು ಕೂಡ ಕೇಳ್ತಾ ಬರ್ತಾರೆ. ಹಾಗಾಗಿ ಭಾಳ ಪ್ರಮುಖವಾಗಿ ನಾವು 3 ಮಾರ್ಕ್ಸ್ ನಮಗೆ ಥೆರಟಿಕಲ್ ಆಗಿರುವುದರಿಂದ ಇವುಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೂಡ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನಮಗೆ 12 ಮಾರ್ಕ್ಸ್ ಇರ್ತಕ್ಕಂಥದ್ದು. 12 ಮಾರ್ಕ್ಸ್ನಲ್ಲಿ ಪ್ರಾಬ್ಲಮ್ ಕೇಳ್ತಾನೆ ಕಂಪಲ್ಸರಿಯಾಗಿ. ಆ ಪ್ರಾಬ್ಲಮ್ ಕೇಳಬೇಕಾದ್ರೆ ಇದರಲ್ಲಿ ಯಾವ ರೀತಿ ಕೇಳಬಹುದು ಅಂತಂದರೆ, ಮುಖ್ಯವಾಗಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ 3 ರೀತಿಯಲ್ಲಿ ಮಾಡ್ತಾ ಬರ್ತೀವಿ. ಅದರಲ್ಲಿ 2 ರೀತಿಯಲ್ಲಿ ವಿಧಗಳು ಕರಿತೀವಿ. ಒಂದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರೀತೀವಿ, ಇನ್ನು ಒಂದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರೀತೀವಿ. ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಬಂದಾಗ ಪ್ರಮುಖವಾಗಿ ನಾವು 2 ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮೇಟ್ಗಳನ್ನು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೇಳ್ತಾನೆ, ಇನ್ನು ಒಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಡ್ತಾನೆ. ಅವನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಕೊಟ್ಟಿರ್ತಾನೆ. ಪ್ರಾಬ್ಲಮ್ನಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾನೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾನೆ. ನಾವೇನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪ್ರೇಷನ್ ಮಾಡಬೇಕು. ಅಂದರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಭಾಳ ಅವಶ್ಯಕವಾಗಿ ಭಾಳ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಕೂಡ ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಕೂಡ. ಹಾಗಾಗಿ 15 ಮಾರ್ಕ್ಸ್ಗಳು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ಪ್ರಾಬ್ಲಮ್ ಹೆಂಗಿರುತ್ತೆ ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೇಳ್ತಾರೆ. ನಾವೇನು ಮಾಡಬೇಕಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತೊಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಪ್ರಿಪ್ರೇಷನ್ ಮಾಡಬೇಕು. 2 ಭಾಳ ಇಂಪಾರ್ಟೆಂಟು. ಪ್ರತಿ ವರ್ಷ ಕಂಪಲ್ಸರಿಯಾಗಿ 12 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ ಕೂಡ ಇದಾಗಿರುತ್ತೆ. ಹಾಗಾಗಿ 2ಗಳನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕು. ಅದು ಮುಂದಿನ ತರಗತಿಯಲ್ಲಿ ನಾನು ಇದ್ರ ಬಗ್ಗೆ ಫಾರ್ಮೆಟ್ಸ್ ಹಾಕ್ಸಿ ಆ ಫಾರ್ಮೆಟ್ನಲ್ಲಿ ಯಾವ ರೀತಿಯಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹೇಗಿರುತ್ತೆ, ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ, ಪ್ರಾಬ್ಲಮ್ ನಂತರ ಸೊಲ್ಯೂಷನ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಂತರದ ತರಗತಿಗಳಲ್ಲಿ ಅದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಸೊ ಇದು ಭಾಳ ಪ್ರಮುಖವಾಗಿ ಮೊದಲನೇ ಚಾಪ್ಟ್ರಲ್ಲಿ ಕವರ್ ಮಾಡಿರ್ತಕ್ಕಂಥದ್ದಾಗುತ್ತೆ. ಇನ್ನು 2ನೇ ಚಾಪ್ಟ್ರಲ್ಲಿ ಪಾರ್ಟ್ 1ನಲ್ಲಿ 2ನೇ ಚಾಪ್ಟ್ರಲ್ಲಿ ಇದು ಕೂಡ ಭಾಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರಥಮ PUCಯಲ್ಲಿ ಕೂಡ ಇದ್ರ ಬಗ್ಗೆ ಓದಿರ್ತೀವಿ ಕೂಡ. They studied about for the first PVC and second PVC they studied to the accountancy only. So here accounting for partnership, it is accounting for partnership only for basic concept will be studied. Basic concept ಅಂದರೆ ಏನೇನು ಕಾನ್ಸೆಪ್ಟ್ಗಳು ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ ಒಳಗೆ ಬರ್ತವೆ ಅನ್ನುವಂಥದ್ದು ನಾವು ಗಮನಿಸ್ಬೇಕು. ಹಾಗಾದರೆ ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ ಅಂದರೆ ಏನು? ಪಾರ್ಟ್ನರ್ ಅಂತಂದರೆ ಏನಂತ ಕರಿತಾ ಬರ್ತೀವಿ ನಾವು? ಪಾರ್ಟ್ನರ್ ಅಂತಂದರೆ ಇಟ್ ಈಸ್ ಎ ಅಂದರೆ ಹಲವಾರು ವ್ಯಕ್ತಿಗಳು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಪಾರ್ಟ್ನರ್ಶಿಪ್ ಅಂತ ಕರಿತಾ ಬರ್ತೀವಿ. ಆದರೆ ಅಕೌಂಟೆನ್ಸಿ ಒಳಗೆ ಏನು ಮಾಡ್ತಾ ಬರ್ತೀವಿ ಅಂದರೆ ಅಕೌಂಟಿಂಗ್ ಆ್ಯಕ್ಟ್ ಅಂತ ಬರ್ತದಿಲ್ಲ. ಅಕೌಂಟಿಂಗ್ ಆ್ಯಕ್ಟ್ನಲ್ಲಿ ಭಾಳ ಪ್ರಮುಖವಾಗಿ 1932 ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಕರಿತಾ ಬರ್ತೀವಿ. ಅಕೌಂಟಿಂಗ್ನಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಕೌಂಟಿಂಗ್ ಸೆಕ್ಷನ್ 4ನಲ್ಲಿ ಏನು ಹೇಳ್ತಾ ಬರ್ತದಂದರೆ ವಾಟ್ ಈಸ್ ಎ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತಂದರೆ, ಹೌದಾ, ಏನಂತ ಹೇಳ್ತೀವಿ? ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ 2 or more than persons they combining to the started of the business after getting to the other profit or loss on the basis of sharing the ratio ಅಂತ ಕರಿತಾ ಬರ್ತೀವಿ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿಕೊಂಡು ಬಂಡವಾಳವನ್ನು ಹೂಡಿ ಬಂಡವಾಳದಲ್ಲಿ ಬರುವಂಥ ಲಾಭ ನಷ್ಟವನ್ನು ಅನುಪಾತದ ಆಧಾರದ ಮೇಲೆ ಹಂಚಿಕೊಳ್ಳುವ ಪ್ರಕ್ರಿಯೆಗೆ ಪಾಲುಗಾರಿಕೆ ಅಂತ ಕರಿತಾ ಬರ್ತೀವಿ ನಾವಿಲ್ಲಿ.
ಆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಅವಶ್ಯಕವಾಗಿ 2 ರೀತಿ ಪಾಲುಗಾರಿಕೆ ಸಂಸ್ಥೆಗಳನ್ನು ಗಮನಿಸ್ತೀವಿ. ಅದರಲ್ಲಿ ಎರಡು ಅಂತಂದರೆ ಒಂದು ಪಬ್ಲಿಕ್ ಅಂತ ಕರಿತಾ ಬರ್ತೀವಿ, ಇನ್ನು ಒಂದು ಪ್ರೈವೇಟ್ ಅಂತ ಕರಿತಾ ಬರ್ತೀವಿ. ಸಾರ್ವಜನಿಕ ಪಾಲುಗಾರಿಕೆ ಸಂಸ್ಥೆಗಳು ಅಂತ ಕರಿತೀವಿ, ಇನ್ನು ಒಂದು ಖಾಸಗಿ ಖಾಸಗಿ ಪಾಲುಗಾರಿಕೆ ಸಂಸ್ಥೆಗಳಂತ ಕೂಡ ಕರಿತಾ ಬರ್ತಾರೆ. ಹಾಗಾದರೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಕೂಡ ಕಡ್ಡಾಯವಾಗಿ ಇಷ್ಟು ಮೆಂಬರ್ ಇರಬೇಕಂತ ಇರ್ತದೆ, ಇಷ್ಟು ಸದಸ್ಯರಿಂದ ಕೂಡಿರಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇರ್ತದೆ. ಹಾಗಾಗಿ ಆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಕನಿಷ್ಠ ಎಷ್ಟು ಅಥವಾ ಗರಿಷ್ಠ ಎಷ್ಟಿರ್ತದೆ ಅಥವಾ ಗರಿಷ್ಠಕ್ಕೆ ಎಷ್ಟು ಮಿತಿ ಇರುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಆಮೇಲೆ ಖಾಸಗಿ ಕಂಪ್ನಿಯಲ್ಲಿ ಕೂಡ ಯಾವ ರೀತಿಯಾಗಿ ಗರಿಷ್ಠ ಸದಸ್ಯರು ಎಷ್ಟಿರಬೇಕು, ಗರಿಷ್ಠ ಎಷ್ಟಿರಬೇಕು, ಬಂಡವಾಳ ಎಷ್ಟಿರಬೇಕು, ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದಾಗ ಹೌ ಮಚ್ ಕ್ಯಾಪಿಟಲ್ ಟು ದಿ ಇನ್ವೆಸ್ಟ್ಮೆಂಟ್ ದೆ ಸ್ಟಾರ್ಟೆಡ್ ಫಾರ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ದರ್ ಇಸ್ ವೆರಿ ಕ್ಲಿಯರಿಟಿ ಅಬೌಟ್ ಫಾರ್ ದಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ಪಲ್ಲಿ ಕೇವಲ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ಅವಶ್ಯಕವಾಗಿ ಕಲಿತಾ ಬರ್ತೀವಿ. ಹಾಗಾದರೆ 2ನೇ ಚಾಪ್ಟ್ರಲ್ಲಿ ಚಾಪ್ಟರ್ 2ನಲ್ಲಿ ನಾವು ಎಷ್ಟು ಮಾರ್ಕ್ಸ್ ಅಲಾಟ್ ಇದೆ ಅಂದರೆ ಟೋಟಲ್ ಇಲ್ಲಿ 9 ಮಾರ್ಕ್ಸಿಗೆ ಈ ಚಾಪ್ಟರ್ ಇರ್ತವೆ. ಟೋಟಲ್ ಎಷ್ಟು ಅಂದರೆ 9 ಮಾರ್ಕ್ಸ್ ಇರ್ತದೆ. ಆ 9 ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸ್ ಕ್ವಶನ್ ಥಿಯರಿ ಇರ್ತದೆ, ಅದಕ್ಕೆ ಟಿ ಅಂತ ತೋರಿಸಿದ್ದೀನಿ. 2ನೇದು 2 ಮಾರ್ಕ್ಸ್ ಇರ್ತದೆ, ಅದು ಕೂಡ ಥಿಯರಿ ಇರ್ತದೆ, ಥೆರಟಿಕಲ್ ಇರ್ತದೆ. ಥೆರಟಿಕಲ್ ಯಾವ ರೀತಿ ಕೇಳ್ಬೋದು, ಸೊ ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಹೌ ಮಚ್ ಮೆಂಬರ್ಸ್ ಟು ದಿ ಪಬ್ಲಿಕ್ ಕಂಪನಿ ಮಿನಿಮಮ್ ಮೆಂಬರ್ಸ್ ಅಂತ ಕೇಳ್ಬೋದು, ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಕೇಳ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಹ್ಯಾಕ್ಟ್ ಡ್ಯಾಸ್ ಅಂತಲೂ ಕೇಳ್ಬೋದು. ಹೀಗೆ ಅವಶ್ಯಕವಾಗಿ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸು ಅವು ಡಿಪೆಂಡ್ ಅಪಾನ್ ಥೆರಟಿಕಲ್ ಎಲ್ಮ್ಯಾಗ ಇರ್ತಕ್ಕಂಥದ್ದು ಆಗ್ತಾ ಬರ್ತದೆ. ಸೊ 2 ಮಾರ್ಕ್ಸಲ್ಲಿ ಕೆಲವೊಂದು ಸಲ ಏನು ಮಾಡ್ಬೋದು ಅಂದರೆ ಎನಿ 2 ಫ್ಯೂಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಅಂತ ಕೇಳ್ತೀವಿ. ಎನಿ 2 ಫ್ಯೂಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ. ಅಲ್ಲಿ ಕೂಡ ಮುಂದೆ ಚಾಪ್ಟರ್ ಡಿಸ್ಕಷನ್ ಮಾಡಬೇಕಾದ್ರೆ ಬರೀತೀವಿ. ಆ ರೀತಿ ಕೂಡ ಥೆರಟಿಕಲ್ಲಿ ಬರ್ತದೆ. ಟೋಟಲ್ ನಮಗೆ ಎಷ್ಟಂದರೆ 3 ಮಾರ್ಕ್ಸು ಥೆರಟಿಕಲ್ಲಿ ಬರ್ತದೆ, ಇನ್ನು 6 ಮಾರ್ಕ್ಸು ಪ್ರಾಬ್ಲಮ್ ಓರಿಯೆಂಟೆಡ್ ಬರ್ತದೆ. ಸೊ ಪ್ರಾಬ್ಲಮ್ ಓರಿಯೆಂಟೆಡ್ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಭಾಳ ಮುಖ್ಯವಾಗಿ 6 ಮಾರ್ಕ್ಸ್ ಕ್ವಶನ್ ಕೂಡ ಕಡ್ಡಾಯವಾಗಿ ಪ್ರತಿ ವರ್ಷ ಕೂಡ ಇದರಲ್ಲಿ 6 ಮಾರ್ಕ್ಸ್ ಒಂದು ಬಂದೇ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಮೆಥಡ್ಸ್ ಅಂತ ಬರ್ತದೆ. ಅಲ್ಲಿ ಮೆಥಡ್ಸ್ನಲ್ಲಿ 3 ರೀತಿಯ ಮೆಥಡ್ಗಳು ಬರ್ತವೆ. ಅದರಲ್ಲಿ 1ನೇದರಲ್ಲಿ ಪ್ರೊಡಕ್ಟ್ ಮೆಥಡ್ ಅಂತ ಬರ್ತದೆ. ಇಲ್ಲಿ ಪ್ರೊಡಕ್ಟ್ ಮೆಥಡ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತದೆ. ಪ್ರೊಡಕ್ಟ್ ಮೆಥಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 2 ಸ್ಟೆಪ್ಪುಗಳನ್ನು ನೋಡ್ತಾ ಬರ್ತೀವಿ. ಸ್ಟೆಪ್ 1, ಸ್ಟೆಪ್ 2 ಅಂತ ಕರಿತಾ ಬರ್ತೀವಿ. ಸೊ ಸ್ಟೆಪ್ 1ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅವಶ್ಯಕವಾಗಿ ಏನೇನು ಒಂದು ಪಾರ್ಟ್ನರ್ಶಿಪ್ನಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಏನು ಪಾರ್ಟ್ನರ್ಸ್ ಇದ್ದಾರೆ, ಅಲ್ಲಿ ಎಷ್ಟು ಮಂತ್ಸ್ ಆಗಿದೆ, ಎಷ್ಟು ಇಂಟ್ರೆಸ್ಟ್ ಇದೆ, ನಂಬರ್ ಆಫ್ ಮಂತ್ಸ್ ಎಷ್ಟಿದೆ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಕೊನೆಗೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ಬೇಕು. ಆ ಟೋಟಲ್ ಪ್ರಾಡಕ್ಟ್ ಕಂಡುಹಿಡಿದ್ರೆ ಮಾತ್ರ ಅದು ನಮಗೆ 6 ಮಾರ್ಕ್ಸು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ 2ನೇ ಚಾಪ್ಟರ್ ನಮಗೆ ಎಷ್ಟು ಅಂದರೆ 9 ಮಾರ್ಕ್ಸ್ ಬರ್ತದೆ. 1 ಮಾರ್ಕ್ಸು, 2 ಮಾರ್ಕ್ಸು, ಅಗ್ಯಾನ್ 6 ಮಾರ್ಕ್ಸು ಅಥವಾ 6 ಮಾರ್ಕ್ಸ್ ಅಂತ ಕರಿತಾ ಬರ್ತೀವಿ. ಇದು 2ನೇ ಚಾಪ್ಟರ್ಗೆ ಸಂಬಂಧಪಡ್ತಕ್ಕಂಥದ್ದಾಗುತ್ತೆ. ಇನ್ನು ಮುಂದಿನಲ್ಲಿ ನೋಡಿದಾಗ ಅದರಲ್ಲಿ ತರಗತಿ ಬಂದಾಗ ಚಾಪ್ಟರ್ಗಳಂತ ನೋಡಿದಾಗ ಆವಾಗ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ನು ಚಾಪ್ಟರ್ ನಂಬರ್ 3. ಸೊ 3ನೇ ಚಾಪ್ಟ್ರಲ್ಲಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತಾ ಬರ್ತಾರೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅವಶ್ಯಕವಾಗಿ ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ ಅಂತ ಕರಿತಾ ಬರ್ತೀವಿ. ಪಾಲುಗಾರರನ್ನು ಪಾಲುಗಾರಿಕೆಯಲ್ಲಿ ಸೇರಿಸಿಕೊಳ್ಳುವಂಥದ್ದು. ಸೊ ಪಾಲುಗಾರಿಕೆಯಲ್ಲಿ ಸೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ, ಯಾಕಂದರೆ ಪಾಲುದಾರರಲ್ಲಿ ಹಲವಾರು ರೀತಿಯ ಪಾಲುದಾರರು ಇರ್ತಾರೆ ಇಲ್ಲಿ, ಹೌದಲ್ಲ? ಅವು ಯಾರು ಅಂತಂದರೆ ಸಾಮಾನ್ಯವಾಗಿ ನೋಡಿದಾಗ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಇರ್ತಾರೆ, ಅಥವಾ ನಾಮಿನಿ ಅಥವಾ ಹೆಸರಿಗೆ ಮಾತ್ರ ಪಾಲುದಾರ ಇರ್ತಾರೆ, ಅಥವಾ ಏನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಾಲುದಾರಿಕೆ ವ್ಯವಸ್ಥೆಯನ್ನು ಕೂಡ ನಾವು ಗಮನಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ನಲ್ಲಿ ಕೂಡ ನಮಗೆ ಎಷ್ಟು ಮಾರ್ಕ್ಸ್ ಇದೆ ಅಂದರೆ ಟೋಟಲು 15 ಮಾರ್ಕ್ಸ್ ಇದೆ. ಟೋಟಲು 15 ಮಾರ್ಕ್ಸ್ ಇದೆ. 15 ಮಾರ್ಕ್ಸ್ನಲ್ಲಿ 1 ಥೆರಟಿಕಲ್ ಇರ್ತದೆ, ಇನ್ನು ಒಂದು 2 ಮಾರ್ಕ್ಸ್ ಕೂಡ ಥೆರಟಿಕಲ್ ಆಗಿರುತ್ತದೆ. 12 ಮಾರ್ಕ್ಸು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಆ ಪ್ರಾಕ್ಟಿಕಲ್ ಅಂದರೆ ಒಂದು ಪ್ರಾಬ್ಲಮ್ ಇರ್ತದೆ, ಪ್ರಾಬ್ಲಮ್ ಕೊಟ್ಟಿರ್ತದೆ, ಅದಕ್ಕೆ ಸೊಲ್ಯೂಷನ್ನ ನಾವು ಅವಶ್ಯಕವಾಗಿ ಮಾಡಿದಾಗ ನಮಗೆ 12ಕ್ಕೆ 12 ಮಾರ್ಕ್ಸ್ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಸೊ ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ ಹೆಂಗೆ ಕೇಳ್ಬೋದು ಅಂದರೆ ಅಲ್ಲಿ ಯಾವ ರೀತಿಯಾದರೂ ಕೇಳ್ಬೋದು. ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು, ಅಥವಾ
ವಾಟ್ ಆರ್ ದಿ ಟೈಪ್ಸ್ ಆಫ್ ದಿ ಪಾರ್ಟ್ನರ್ ಅಥವಾ ಪಾರ್ಟ್ನರ್ ಟೈಪ್ಸ್ ಎಷ್ಟು ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಈ ರೀತಿ ಬೇರೆ ಬೇರೆ ರೀತಿ ಯಾಕೆ ಥೆರಟಿಕಲಿ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ರೀತಿ ಆದರೂ ಕೂಡ ಕೇಳ್ಬೋದು, ಮೀನಿಂಗ್ ಕೇಳ್ಬೋದು, ಫೀಚರ್ಸ್ ಕೇಳ್ಬೋದು, ಕಾಂಟೆಂಟ್ಸ್ ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ಬೋದು, ಇಂಪಾರ್ಟೆಂಟ್ಸ್ ಕೇಳ್ಬೋದು, ಅಥವಾ ಯಾವುದೇ ರೀತಿ ಆದರೂ ಕೇಳುವಂಥ ಚಾನ್ಸಸ್ ಇರ್ತದೆ. ಬಟ್ ಮುಂದಿನ ದಿನಗಳೆಲ್ಲ ನೋಡ್ತಾ ಹೋಗೋಣ ಯಾವ ರೀತಿ ಕೇಳ್ಬೋದು ಅನ್ನುವಂಥದ್ದನ್ನು ಸ್ಟಡಿ ಮಾಡಿದಾಗ ಅಥವಾ ಹೆಚ್ಚಿನ ಅಭ್ಯಾಸ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಈ 3 ಮಾರ್ಕ್ಸನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ 12 ಮಾರ್ಕ್ಸಲ್ಲಿ ಭಾಳ ಇಂಪಾರ್ಟೆಂಟು ಕಂಪಲ್ಸರಿ ಕ್ವಶನ್ ಕೂಡ ಇರ್ತದೆ. ಇದರಲ್ಲಿ ಅಡ್ಮಿಷನ್ಸ್ ಆಫ್ ಪಾರ್ಟ್ನರಲ್ಲಿ 12 ಮಾರ್ಕ್ಸ್ ಕ್ವಶನ್ ಏನಿರ್ತದೆ ಅಂದರೆ ಪ್ರಿಪರೇಷನ್ಸ್ ಆಫ್ ದಿ ಫಾರ್ಮೇಟ್ಸ್ ಅಂತ ಕರಿತೀವಿ ನಾವಲ್ಲಿ. ಅಲ್ಲಿ ಕಂಪಲ್ಸರಿಯಾಗಿ ನಾವು 4 ರೀತಿಯ ಫಾರ್ಮೇಟ್ಗಳನ್ನು ಪ್ರಿಪ್ರೇಷನ್ ಮಾಡಬೇಕು. ಆ 4 ಫಾರ್ಮೇಟ್ಗಳು ಯಾವಂದರೆ, ಒಂದನೇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಕರಿತಾ ಬರ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಅವಶ್ಯಕವಾಗಿ ಏನೇನು ಅಲ್ಲಿ ಅಸೆಟ್ಸ್ ಡಿಕ್ರೀಸ್ ಅಸೆಟ್ಸ್ ಏನಾಗಿದೆ ಅಥವಾ ಇನ್ಕ್ರೀಸ್ ಅಸೆಟ್ ಏನಾಗಿದೆ, ಯಾವ್ದಾರು ಅಪ್ರಿಷಿಯೇಷನ್ ಆಗಿದೆಯಾ ಅಥವಾ ಡಿಪ್ರಿಷಿಯೇಷನ್ ಆಗಿದೆಯಾ ಅಸೆಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡಬೇಕು. ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ತಾ ಬರ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಪಾರ್ಟ್ನರ್ಸ್ ಹಲವಾರು ಜನಗಳಿರೋದ್ರಿಂದ ಅಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬರು ಅಥವಾ ಇಬ್ಬರು ಪಾರ್ಟ್ನರ್ ಸೇರಿ ಮಾಡಿರ್ತಾರೆ. ಹೊಸ ಪಾಲ್ದಾರನ ನೇಮಕ ಮಾಡಿಕೊಳ್ಬೇಕಾದ್ರೆ ಹೊಸ ಪಾಲ್ದಾರ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ, ಹೌ ಮಚ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಟು ದಿ ಅವರ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಆಫ್ಟರ್ ಆನ್ ದಿ ಬೇಸಸ್ ಆಫ್ ರೇಷಿಯೋ ದಿ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಅವರ್ ಪ್ರಾಫಿಟ್ ಆ್ಯಂಡ್ ಲಾಸ್, ಬರುವಂಥ ಲಾಭ ನಷ್ಟಗಳನ್ನು ಅವರ ಅನುಪಾತದ ಆಧಾರದ ಮೇಲೆ ಅವರು ಶೇರ್ ಹಾಕಿರ್ತಾರಲ್ಲ ರೇಷಿಯೋ ಪ್ರಕಾರ ಅದನ್ನ ಏನು ಮಾಡ್ತೀವಿ ನಾವು ಹಂಚಿಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಕೂಡ ನಾವು ಎಲ್ಲಿ ಕಾಣ್ತೀವಿ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಪಾರ್ಟ್ನರ್ಸ್ ಅಕೌಂಟ್ನಲ್ಲಿ ನಾವು ಓಪನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಅದಾದ ನಂತರ ಅಲ್ಲಿ ನೆಕ್ಸ್ಟು ಗುಡ್ವಿಲ್ ಅಕೌಂಟ್ನ ಓಪನ್ ಮಾಡ್ತಾ ಬರ್ತೀವಿ. ಗುಡ್ವಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಸ್ಥೆಗೆ ಒಂದು ರೆಪಿಟೇಟಿವ್ ಇರ್ತಕ್ಕಂಥದ್ದು. ಆ ಗುಡ್ವಿಲ್ಲಲ್ಲಿ ಬಂದಿರತಕ್ಕಂಥದ್ದು ಅಲ್ಲಿ ಪಾರ್ಟ್ನರಿಗೆ ಹಂಚಿಕೆ ಮಾಡ್ತಾ ಬರ್ತಾರೆ. ಅದಾದ ನಂತರ ಬ್ಯಾಲೆನ್ಸ್ ಶೀಟ್ಗಳನ್ನು ಪ್ರಿಪ್ರೇಷನ್ ಮಾಡಬೇಕು. ಲಯಬಿಲಿಟೀಸು, ರುಪೀಸ್, ಅಸೆಟ್ಸ್ ಅಂತೇಳಿ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ ಮಾಡಿದಾಗ ಆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದಾಗ ನಮಗೆ 12 ಮಾರ್ಕ್ಸ್ ಸಿಗ್ತಾ ಬರ್ತದೆ. ಹಾಗಾಗಿ ಟೋಟಲ್ 15 ಮಾರ್ಕ್ಸ್ ನಮಗೆ ಗಳಿಸಲಿಕ್ಕೆ ಸಾಧ್ಯತೆ ಆಗ್ತಾ ಬರ್ತದೆ. ಯಾಕಂದರೆ ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗೋಣ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಚಾಪ್ಟರ್ ವೈಸು ಫಾರ್ಮೆಟ್ಗಳನ್ನು ಬರೆಸಿದಾಗ ನಿಮಗೆ ಸುಲಭವಾಗಿ ಅದರ ಬಗ್ಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಸೊ ನಾನು ನೆಕ್ಸ್ಟು 4ನೇ ಚಾಪ್ಟ್ರಲ್ಲಿ, ಸೊ ಇಲ್ಲಿ 4ನೇ ಚಾಪ್ಟ್ರಲ್ಲಿ ಪಾರ್ಟ್ 1ನಲ್ಲಿ 4ನೇ ಚಾಪ್ಟರ್ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತಾ ಬರ್ತೀವಿ. ಅದರಲ್ಲಿ ಸೇಮ್ ರೀಕನ್ಸ್ಟ್ರಕ್ಷನ್ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅಡ್ಮಿಷನ್ಸ್ ಆಫ್ ದಿ ಪಾರ್ಟ್ನರ್. ಸೆಕೆಂಡ್ ಒನ್ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ನಲ್ಲಿ. ಇನ್ನು ಒಂದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಗ್ಯಾನ್ ಆರ್ ಡೆತ್ ಆಫ್ ದಿ ಪಾರ್ಟ್ನರ್ ಅಂತ ಕರೀತೀವಿ. ಸೊ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್ ಆರ್ ಅಡ್ಮಿಷನ್ಸ್ ಆಫ್ ದಿ ಪಾರ್ಟ್ನರ್. ಸೊ ಬೋತ್ ಆಲ್ಸೋ ದ ಆಸ್ಕಿಂಗ್ ಫಾರ್ ದಿ 12 ಮಾರ್ಕ್ಸ್ ಕ್ವಶನ್. 12 ಮಾರ್ಕ್ಸಿನ ಪ್ರಶ್ನೆಗಳು ಇದು ಎರಡರಲ್ಲಿ ಒಂದು ಬರುವಂಥ ಚಾನ್ಸಸ್ ಇದೆ ಯಾವಾಗಲೂ. ಸಮ್ ಇಯರ್ ಆಲ್ಸೋ ದ ಆಸ್ಕಿಂಗ್ ಫಾರ್ ರಿಟೈರ್ಮೆಂಟ್ ಪ್ರಾಬ್ಲಮ್, ಸಮ್ ಇಯರ್ ಆಲ್ಸೋ ಆಸ್ಕಿಂಗ್ ಬೈ ದಿ ಅಡ್ಮಿಷನ್ಸ್ ಪ್ರಾಬ್ಲಮ್ಸ್ ಆಲ್ಸೋ. ಕೆಲವೊಂದು ವರ್ಷ ಅಡ್ಮಿಷನ್ ಮೇಲೆ ಪ್ರಾಬ್ಲಮ್ 12 ಮಾರ್ಕ್ಸಿಗೆ ಕೇಳ್ತಾನೆ, ಕೆಲವೊಂದು ವರ್ಷ ರಿಟೈರ್ಮೆಂಟ್ ಮೇಲೆ ಅವಶ್ಯಕವಾಗಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳ್ತಾನೆ. ಫಾರ್ಮೆಟ್ಸ್ ಆಲ್ಸೋ ಸೇಮ್ ಇರ್ತದೆ, ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಗುಡ್ವಿಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಸೊ ಹಾಗಾಗಿ ಮೊನ್ನೆ ತಾನು ರೀಸೆಂಟ್ ಕೂಡ ಅಡ್ಮಿಷನ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಜಾಸ್ತಿ ಕೇಳಿದ್ದಾನೆ. ಅದನ್ನು ಮುಂದುಗಡೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನಲ್ಲಿ ಟೋಟಲ್ ಅಲಾಟ್ಮೆಂಟ್ ಮಾರ್ಕ್ಸ್ ಎಷ್ಟು ಅಂದರೆ ನಮಗೆ 13 ಮಾರ್ಕ್ಸ್ ಇರ್ತದೆ. ಟೋಟಲ್ 13 ಮಾರ್ಕ್ಸ್ ಇರ್ತದೆ. ಅದರಲ್ಲಿ ಒಂದು ಥೆರಟಿಕಲ್ ಥಿಯರಿ ಇರ್ತದೆ. ಸೊ ಇನ್ನು ಒಂದು 6 ಮಾರ್ಕ್ಸ್ ಕ್ವಶನ್ ಪ್ರಾಕ್ಟಿಕಲ್ ಇರ್ತದೆ, ಇನ್ನೊಂದು 6 ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ ಪ್ರಾಕ್ಟಿಕಲ್ ಇರ್ತದೆ. ಅಂದರೆ ಪ್ರಾಬ್ಲಮ್ ಓರಿಯೆಂಟೆಡ್ ಇರ್ತಕ್ಕಂಥವು ಎರಡು ಕೂಡ ಅವಶ್ಯಕವಾಗಿ ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾದರೆ ಇಲ್ಲಿ ಕೂಡ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ನಲ್ಲಿ ಹೌ ಟು ಕ್ಯಾಲ್ಕುಲೇಷನ್ಸ್ ಆಫ್ ದ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್. ಸೊ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್ ದಿ ಪ್ರಿಪರೇಷನ್ಸ್ ಅಬೌಟ್ ಫಾರ್ ದಿ ಆನ್ ದಿ ಬೇಸಸ್ ಆಫ್ ಫಾರ್ಮೇಟ್ಸ್. The first ones also same, the preparations of the admission again same, ರಿಟೈರ್ಮೆಂಟ್ನಲ್ಲಿ ಕೂಡ ಸೇಮ್ ಇರ್ತದೆ. ಹಾಗಾಗಿ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಲ್ಸೋ ಪ್ರಿಪೇರ್ಡ್, ಅಗ್ಯಾನ್ ಪಾರ್ಟ್ನರ್ಸ್ ಅಕೌಂಟ್ಸ್ ಆಲ್ಸೋ ಪ್ರಿಪೇರ್ಡ್, ನೆಕ್ಸ್ಟ್ ಗುಡ್ವಿಲ್ ಅಕೌಂಟ್ಸ್ ಆಲ್ಸೋ ಪ್ರಿಪೇರ್ಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ಆಲ್ಸೋ ಪ್ರಿಪೇರ್ಡ್, ಬಟ್ ಡಿಫ್ರೆಂಟ್ ಸಮಥಿಂಗ್ ಆಲ್ಸೋ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಡಿಫ್ರೆಂಟ್ ಮೀನ್ಸ್ ಆಲ್ ಪಾರ್ಟ್ನರ್ಸ್ ಶೇರಿಂಗ್ ವಿಲ್ ಬಿ ಆನ್ ದಿ ಬೇಸಸ್ ಆಫ್ ಕ್ಯಾಪಿಟಲ್. ಅಂದರೆ ಬಂಡವಾಳ ಎಲ್ಲರೂ ಹಾಕಿದಾಗ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಹಂಚಿಕೆ ಮಾಡಬೇಕಾಗುತ್ತೆ. ಇಲ್ಲಿ ರಿಟೈರ್ಮೆಂಟ್ನಲ್ಲಿ ಅದರ ಜನರಲ್ ರಿಸರ್ವ್ ಆಗಿರ್ಬೋದು, ಗುಡ್ವಿಲ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಸ್ಗಳನ್ನು ಎಲ್ಲರಿಗೆ ಆನ್ ದಿ ಬೇಸಸ್ ಆಫ್ ರೇಷಿಯೋ ಪ್ರಕಾರ ಹಂಚಿಕೆ ಮಾಡ್ತೀವಿ.
ಆದರೆ ಪಾರ್ಟ್ನರ್ಶಿಪ್ನಲ್ಲಿ ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಹಾಗಿರಲ್ಲ. ಅಡ್ಮಿಷನ್ಸ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಏನು ಮಾಡ್ತೀವಿ ಅಂದರೆ ಕೇವಲ ಓಲ್ಡ್ ಪಾರ್ಟ್ನರ್ ಇರ್ತಾರೆ, ಅಲ್ಲಿ ಓಲ್ಡ್ ಪಾರ್ಟ್ನರು ನ್ಯೂ ಪಾರ್ಟ್ನರ್ ಇರ್ತಾನೆ. ಓಲ್ಡ್ ಪಾರ್ಟ್ನರಿಗೆ ಮಾತ್ರ ಓಲ್ಡ್ ಬೆನಿಫಿಟ್ ಸಿಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಇವೆಲ್ಲವೂ ಕೂಡ ಓಲ್ಡ್ ಪಾರ್ಟ್ನರಿಗೆ ಸಿಗ್ತಾ ಬರ್ತದೆ. ಅದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂದರೆ ಆನ್ ದಿ ಬೇಸಸ್ ಆಫ್ ರೇಷಿಯೋ ಬರ್ತದೆ. ಅಲ್ಲಿ ಕೂಡ ಅಲ್ಲಿ ಸಾಮಾನ್ಯವಾಗಿ ಗೇನ್ ರೇಷಿಯೋ ಅಂತ ಬರ್ತದೆ, ಅಥವಾ ಪ್ರಾಫಿಟ್ ರೇಷಿಯೋ ಅಂತ ಕರಿತೀವಿ, ಅಥವಾ ಅನದರ್ ಒನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಅವೆರಡು ರೇಷಿಯೋಗಳ ಮೇಲೆ ಅವಶ್ಯಕವಾಗಿ ಪ್ರಾಬ್ಲಮ್ಗಳನ್ನು ಕೇಳ್ತಕ್ಕಂಥದ್ದು ಆಗ್ತಾ ಬರ್ತದೆ. ಹಾಗಾಗಿ ಇಲ್ಲಿ 6 ಮಾರ್ಕ್ಸು ಒಂದು, ಇನ್ನೊಂದು 6 ಮಾರ್ಕ್ಸ್ ಒಂದು ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ಕೇಳಬಹುದು ಅಂತಂದರೆ, ಒಂದನೇದು 6 ಮಾರ್ಕ್ಸಲ್ಲಿ ಅವಶ್ಯಕವಾಗಿ ರೇಷಿಯೋಗಳ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾ ಬರ್ತಾನೆ. ರೇಷಿಯೋಗಳಂದರೆ ಈಗಾಗಲೇ ನಾವು 10th ಸ್ಟ್ಯಾಂಡರ್ಡಲ್ಲಿ ಮಾಡಿರ್ತೀವಿ, ಛೇದಗಳ ಇದು ಭಾಗೀಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದನ್ನು ಛೇದಗಳ ಭಿನ್ನರಾಶಿಗಳಂತ ಬರುತ್ತಲ್ಲ, ಆ ರೀತಿ ಇಲ್ಲಿ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಬರ್ತದೆ. ಒಂದು ರೇಷಿಯೋದಲ್ಲಿ 2 ಥರ ರೇಷಿಯೋ, ಒಂದು ಗೇನ್ ರೇಷಿಯೋ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ತದೆ. ಅವುಗಳ ಮೇಲೆ ನಾವು ಪ್ರಾಬ್ಲಮ್ಸನ್ನು ಕೇಳ್ತಾ ಬರ್ತಾನೆ. ಅವು ಮಾಡಬೇಕಾದ್ರೆ ಕೂಡ ಕಡ್ಡಾಯವಾಗಿ ಒಂದು ಫಾರ್ಮುಲಾಸ್ ಇದ್ದಾವೆ. ಅವು ಥೆರಟಿಕಲಲ್ಲಿ ಬಂದಾಗ ನಾವು, ಅಥವಾ ಈ ಚಾಪ್ಟ್ರಲ್ಲಿ ಬಂದಾಗ ಅದನ್ನು ಬರೆಸಿ ಪ್ರಾಕ್ಟಿಕಲಾಗಿ ನಾವು ಮಾಡಿದಾಗ ಅದ್ರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಒಂದು 6 ಮಾರ್ಕ್ಸಿಗೆ ರೇಷಿಯೋ ಮೇಲೆ ಒಂದು ಪ್ರಾಬ್ಲಮ್ಸ್ ಕೊಡ್ತಾನೆ. ಎರಡನೇದು ಅದು ಕೂಡ ಪ್ರಾಕ್ಟಿಕಲ್ ಆಗಿದೆ. ಸೊ ಅದು ಕೂಡ ಪ್ರಾಕ್ಟಿಕಲ್ ಆಗಿದೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದನ್ನು ಕೂಡ ಅದು 6 ಮಾರ್ಕ್ಸ್ ಆಗಿದೆ. ಎದ್ರ ಮೇಲೆ ಕೇಳ್ಬೋದು ಅಂದರೆ ದಿ ಬೇಸಸ್ ಆಫ್ ಡೆತ್ ಆಫ್ ಪಾರ್ಟ್ನರ್ ಅಂತ ಕರಿತಾ ಬರ್ತೀವಿ. ಸೊ ಪಾಲುದಾರನು ಮರಣ ಹೊಂದಿದಾಗ ವಾಟ್ ಆರ್ ದ ರೀಸನ್ಸ್ ಆಫ್ ಪಾರ್ಟ್ನರ್ ವಿಲ್ ಬಿ ಡೆತ್ ಅಂತಂದರೆ ಆನ್ ದಿ ಬೇಸಸ್ ಆಫ್ ಇಲ್ನೆಸ್, ಜ್ವರ ಅಥವಾ ಕಾಯಿಲೆಯಿಂದ ಬಳದ ಸತ್ತಿರ್ಬೋದು, ಅಥವಾ ಆನ್ ದಿ ಬೇಸಸ್ ಆಫ್ ಪಾರ್ಟ್ನರ್ ಅಗ್ರಿಮೆಂಟ್ ವಿಲ್ ಬಿ ಕ್ಲೋಸ್, ಪಾಲುಗಾರಿಕೆ ಅಗ್ರಿಮೆಂಟ್ ಮುಗಿದಾಗ, ಅಥವಾ ಪಾಲುದಾರರ ಸಮ್ ರಿಸ್ಟ್ರಿಕ್ಷನ್ಸ್ ಇಸ್ ದೇರ್, ಪಾಲುಗಾರಿಕೆ ಒಳ ಜಗಳಗಳು ಬಂದಾಗ, ಅಥವಾ ಪಾಲುಗಾರರ ಇನ್ ಕೇಸ್ ಆಫ್ ಎನ್ ಕೋರ್ಟ್ ನೋಟಿಸ್ ಅಗ್ರಿಮೆಂಟ್ಸ್ ಆಲ್ಸೋ, ಅಥವಾ ಕೋರ್ಟ್ ಕಡೆಯಿಂದ ಏನಾದರೂ ನೋಟಿಸ್ ಬಂದಾಗ ಕೂಡ ಪಾಲುಗಾರನ ರಿಟೈರ್ಮೆಂಟ್ ಮಾಡಬೇಕಾಗತ್ತೆ, ಅಥವಾ ಸೊ ಡೆತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಗಮನಿಸಬೇಕಾಗುತ್ತೆ. ಅನದರ್ ಒನ್ ದ ಡೆತ್ ಆಫ್ ದಿ ಪಾರ್ಟ್ನರ್ ಈಸ್ ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ ಆಫ್ ದಿ ಪಾರ್ಟ್ನರ್. ಇನ್ಸಾಲ್ವೆನ್ಸಿ ಮೀನ್ಸ್ ನಥಿಂಗ್ ಬಟ್ ದಿವಾಳಿಕೋರನಾದಾಗ ಕೂಡ ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ನರಲ್ಲಿ ರಿಟೈರ್ಮೆಂಟ್ ಆಗುವಂಥ ಸಂದರ್ಭಗಳು ಕೂಡ ಇರ್ತದೆ. ಹಾಗಾಗಿ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್ ಆ್ಯಂಡ್ ಡೆತ್ ಆಫ್ ದಿ ಪಾರ್ಟ್ನರ್ ಆಲ್ಸೋ ದ ಲಿಂಕ್ ಅಂತ ಕರಿತಾ ಬರ್ತೀವಿ. ಡೆತ್ ಆಫ್ ದಿ ಪಾರ್ಟ್ನರಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ನೋಡ್ತಾ ಬರ್ತೀವಿ. ಅದೇನು ಮಾಡ್ತೀವಿ, ಪಾರ್ಟ್ನರ್ ಅಗ್ರಿಮೆಂಟ್ ಇರ್ತದೆ, ಅಥವಾ ಲಾಫುಲ್ ಬಿಸ್ನೆಸ್ ಇರ್ತದೆ ಸಾಮಾನ್ಯವಾಗಿ. ಆಮೇಲೆ ಸಾಮಾನ್ಯವಾಗಿ ನೋಡಿದಾಗ ಅಲ್ಲಿ ಎಲ್ಲ ಪಾರ್ಟ್ನರ್ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಇರಬೇಕಾಗುತ್ತೆ. ಸೊ ಹೀಗಾಗಿ ನಾವು ಡೆತ್ ಆಫ್ ಪಾರ್ಟ್ನರ್ ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಡೆತ್ ಆಫ್ ಪಾರ್ಟ್ನಲ್ಲಿ ಏನು ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಮಾಡ್ತೀವಿ ಇಲ್ಲಿ. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟ್ನ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸೊ ಯಾರು ಪಾರ್ಟ್ನರ್ ಆಫ್ ಡೆತ್ ಅಂತೀವಿ, ಯಾವ ಪಾಲುಗಾರನು ಮರಣ ಹೊಂದಿದ್ದಾನೆ ಅನ್ನುವಂಥದ್ದು ನಾವು ಗಮನಿಸ್ತಾ ಬರ್ತೀವಿ. ಆ ಮರಣ ಹೊಂದಿರೋ ಸಂದರ್ಭದಲ್ಲಿ ಯಾವ ದಿನಾಂಕಕ್ಕೆ ಮರಣ ಹೊಂದಿರ್ತಾನೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಆ ದಿನಾಂಕದಿಂದ ಪಾರ್ಟ್ನರ್ ಸ್ಟಾರ್ಟ್ ಮಾಡಿದ ವ್ಯವಹಾರ ಸ್ಟಾರ್ಟ್ ಮಾಡಿರುವಂಥ ದಿನಗಳವರೆಗೆ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳವನು ವ್ಯವಹಾರದಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನುವಂಥದ್ರ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎರಡನೇದು ಒಂದು ಜನರಲ್ ರಿಸರ್ವ್ ಎಷ್ಟಿತ್ತು ಅವನ ರೇಷಿಯೋ ಮೇಲೆ, ಅಥವಾ ಅವನದೇನು ಹಾಕಿರ್ತಾರಲ್ಲ ಅವಶ್ಯಕವಾಗಿರ್ತಕ್ಕಂಥ ರೇಷಿಯೋ ಮೇಲೆ ಅವನಿಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ, ಅನುಪಾತದ ಮೇಲೆ ಕೊಡ್ತಾ ಬರ್ತೀವಿ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಡ್ತಾ ಬರ್ತೀವಿ. ಆಮೇಲೆ ಕಮಿಷನ್ ಸೆಂಡ್ ಮಾಡ್ತಾ ಬರ್ತೀವಿ. ಸ್ಯಾಲ್ರಿ ಇದ್ದರೆ ಸ್ಯಾಲ್ರಿ ಸೆಂಡ್ ಮಾಡ್ತಾ ಬರ್ತೀವಿ ಆನ್ ದಿ ಬೇಸಸ್ ಆಫ್ ಅವರ್ ರೇಷಿಯೋ ಅಂತ ಹೇಳ್ತೀವಿ. ಅನದರ್ ಒನ್ ಸಸ್ಪೆನ್ಸ್ ಅಕೌಂಟ್ ಅಂತ ಬರ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟಲ್ಲಿ ಬರ್ತದೆ. ಇನ್ನು ಒಂದು ಸಸ್ಪೆನ್ಸ್ ಅಕೌಂಟ್ ಅಂತ ಬರ್ತದೆ. ಆ ಸಸ್ಪೆನ್ಸ್ ಅಕೌಂಟ್ ಕೂಡ ಅವನ ಅಕೌಂಟಿಗೆ ಮೇಂಟೈನ್ ಮಾಡಿ ಅದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಅದನ್ನು ಕೂಡ ಯಾರು ಉದಾಹರಣೆ ಫಾರ್ ಎಕ್ಸಾಂಪಲ್ ABC ಪಾರ್ಟ್ನರ್. ಸೊ ABC ಪಾರ್ಟ್ನರಲ್ಲಿ C ಈಸ್ ಅ ಡೆತ್. ಸೊ ABC ಪಾರ್ಟ್ನರ್ C ಈಸ್ ಅ ಡೆತ್ ಅಂತಂದಾಗ C ಈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ಸ್ ಓಪನ್ ಮಾಡ್ತಾ ಬರ್ತೀವಿ. C ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡಿದಾಗ ಅಲ್ಲಿ ಕೂಡ ನಮಗೆ 6 ಮಾರ್ಕ್ಸಿಂದು ಕೂಡ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು ನಮಗೆ ಒಂದು ಥೆರಟಿಕಲ್ ಇರ್ತದೆ, ಇನ್ನು ಒಂದು ಪ್ರಾಕ್ಟಿಕಲ್ 6 ಮಾರ್ಕ್ಸು, ಇನ್ನೂ ಒಂದು 6 ಮಾರ್ಕ್ಸ್ ಕೂಡ ಪ್ರಾಕ್ಟಿಕಲ್ ಇರ್ತದೆ. ಹಾಗಾಗಿ ಟೋಟಲ್ ಒಟ್ಟು 13 ಮಾರ್ಕ್ಸಿಗೆ ನಮಗೆ ಕವರ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಕಮಿಂಗ್ ಫಾರ್ 5th ಚಾಪ್ಟರ್, ಪಾರ್ಟ್ 1ನಲ್ಲಿ ಕೊನೆಯ ಚಾಪ್ಟರ್ ಯಾವುದಂದರೆ ಡಿಸಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಲ್ಸೋ, ಬಿಕಾಸ್ ಟೋಟಲ್ ಮಾರ್ಕ್ಸ್ ಈಸ್ ಗೆಟಿಂಗ್ ಫಾರ್ 14 ಮಾರ್ಕ್ಸ್, 14 ಅಂಕಗಳನ್ನು ಗಳಿಸುವಂಥದ್ದಾಗಿದ್ದರಿಂದ ಡಿಸಲ್ಯೂಷನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಅಂತ ಕರೀತಾವೆ. ಸೊ ಏನಿದೆ ಡಿಸಲ್ಯೂಷನ್ಸ್ ಆಫ್ ಪಾರ್ಟ್ನರ್ ಅಂತಂದರೆ ಏನು? So dissolutions of partner means nothing but every one partner is in case of dissolved, in case of the firm
ಏನು ಮಾಡ್ತೀವಿ ಅಂದರೆ ಒಂದು ಸಂಸ್ಥೆಯನ್ನು ಕ್ಲೋಸ್ ಮಾಡ್ತಕ್ಕಂಥದ್ದು ಆಗ್ತಾ ಬರ್ತದೆ. ಕೆಲವೊಂದು ಏನಾಗುತ್ತೆ ಅಂದರೆ ಪಾಲುಗಾರಿಕೆಯಲ್ಲಿ ಏನಾದರೂ ಒಳ ಜಗಳಗಳಾಗಿರ್ಬೋದು, ಅಥವಾ ಸಂಸ್ಥೆಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅಕರಿಂಗ್ ಟು ದಿ ನ್ಯೂ ಫರ್ಮ್ ಅಂತ ಕರಿತಾ ಬರ್ತೀವಿ. ನ್ಯೂ ಫರ್ಮ್ ಆ್ಯಂಡ್ ನ್ಯೂ ಅಗ್ರಿಮೆಂಟ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಬಿ ಕಂಟಿನ್ಯೂ ಅಂತ ಕರಿತಾ ಬರ್ತೀವಿ. ಉಳಿದಿರ್ತಕ್ಕಂಥ ಪಾಲುದಾರ ಏನಿರ್ತಾರಲ್ಲ ಅವರು ಹೊಸ ಒಂದು ಅಗ್ರಿಮೆಂಟನ್ನು, ಒಪ್ಪಂದವನ್ನು ಮಾಡಿಕೊಂಡು ಇರುವಂಥ ಸಂಸ್ಥೆಯನ್ನು ಸೇಮ್ ನೇಮ್ ಅಂತಲೂ ಮಾಡ್ಬೋದು, ಅಥವಾ ದಿ ಚೇಂಜಸ್ ಆಫ್ ದಿ ನೇಮ್ ಅಂತ ಕೂಡ ನಾವು ಮಾಡಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗಾಗಿ ಡಿಸಲ್ಯೂಷನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತಾ ಬರ್ತೀವಿ. ಸೊ ಇದರಲ್ಲಿ ಕೂಡ ಟೋಟಲ್ ಅಲಾಟೆಡ್ ಮಾರ್ಕ್ಸ್ ಎಷ್ಟು ಅಂತಂದರೆ ನಮಗೆ 14 ಮಾರ್ಕ್ಸ್ ಇರ್ತದೆ. 14 marks will covered for the dissolutions of the firm. 5th ಚಾಪ್ಟ್ರಲ್ಲಿ ಬರ್ತದೆ. ಸೊ ಹಾಗಾದರೆ 2 ಮಾರ್ಕ್ಸ್ನಲ್ಲಿ ಥೆರಟಿಕಲ್ ಇರ್ತದೆ ನಮಗೆ, ಇನ್ನು ಒಂದು 12 ಮಾರ್ಕ್ಸ್ನಲ್ಲಿ ಪ್ರಾಕ್ಟಿಕಲ್ ಆಗಿರ್ತದೆ. ಅದಕ್ಕೆ ಪಿ ಅಂತ ಬರ್ತೀನಿ, ಟಿ ಥೆರಟಿಕಲ್ ಆಗಿರ್ತದೆ. ಸೊ ಹಾಗಾಗಿ 2 ಮಾರ್ಕ್ಸ್ ಕ್ವಶನಲ್ಲಿ ಥೆರಟಿಕಲಲ್ಲಿ ಏನಿರ್ಬೋದು ಅಂದರೆ ಏನಾದರೂ ಕೂಡ ಕೇಳುವಂಥ ಚಾನ್ಸಸ್ ಇರ್ತದೆ. ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಫರ್ಮ್, ಡಿಸಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ ವ್ಯಾಖ್ಯೆಗಳು ಕೇಳ್ಬೋದು. ಮುಂದೆ ಬರ್ತದೆ, ಬರೆಸ್ತೀವಿ ಅದನ್ನು ಬಂದಾಗ ವ್ಯಾಖ್ಯೆಗಳು ಕೇಳ್ಬೋದು. ಡಿಫೈನ್ ದಿ ಡಿಸಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತಲೂ ಕೇಳ್ಬೋದು, ಅಥವಾ ಎನಿ 2 ಫ್ಯೂಚರ್ಸ್ ಆಫ್ ಡಿಸಲ್ಯೂಷನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತಲೂ ಕೇಳ್ಬೋದು. ಸೊ ಡಿಪೆಂಡ್ಸ್ ಟು ದಿ ಥೆರಾಟಿಕಲಿ. ಸೊ ರೀಡ್ ಟು ದಿ ವೆಲ್ ಮೀನ್ಸ್ ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಅದರ ಬಗ್ಗೆ ಗೊತ್ತಾಗುತ್ತೆ ಯಾವ ಕೇಳ್ಬೋದು ಅನ್ನುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ 2 ಮಾರ್ಕ್ಸ್ ಕ್ವಶನಲ್ಲಿ. ಇನ್ನು 12 ಮಾರ್ಕ್ಸ್ನಲ್ಲಿ, ಸೊ 12 ಮಾರ್ಕ್ಸ್ನಲ್ಲಿ ನಮಗೇನು ಸಿಗುತ್ತೆ ಅಂದರೆ 14 ಮಾರ್ಕ್ಸ್ ಟೋಟಲಲ್ಲಿ 14 ಮಾರ್ಕ್ಸ್ನಲ್ಲಿ ಕವರಲ್ಲಿ 12 ಮಾರ್ಕ್ಸ್ನಲ್ಲಿ ಪ್ರಾಕ್ಟಿಕಲ್ ಇರ್ತದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಬರ್ಬೋದು ಅಂತಂದರೆ, ಸೊ ಅಲ್ಲಿ 3 ರೀತಿಯಾಗಿರ್ತಕ್ಕಂಥ ಫಾರ್ಮೇಟ್ಗಳನ್ನು ತಯಾರು ಮಾಡ್ತಾ ಬರ್ತೀವಿ. ಸೊ 3 ಫಾರ್ಮೇಟ್ಗಳನ್ನು ಮಾಡ್ತೀವಿ. ಒಂದು ರಿಯಲೈಸೇಷನ್ ಅಕೌಂಟ್ ಅಂತ ಮಾಡ್ತಾ ಬರ್ತೀವಿ. ಸೊ ರಿಯಲೈಸೇಷನ್ ಅಕೌಂಟ್ ಅಂತ ಮಾಡ್ತಾ ಬರ್ತೀವಿ. ಸೊ ರಿಯಲೈಸೇಷನ್ ಅಕೌಂಟ್ನಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ಪಾಲುಗಾರಿಕೆ ಸಂಸ್ಥೆಯನ್ನು ಡಿಸಾಲ್ವ್ ಮಾಡಿದಾಗ ಸೊ ಅಲ್ಲಿ ಉಳಿದಿರ್ತಕ್ಕಂಥ ಆಸೆಟ್ಗಳನ್ನು ರೀಸೇಲ್ ಮಾಡ್ತಾ ಬರ್ತೀವಿ, ಅಥವಾ ಸೋಲ್ಡ್ ಮಾಡ್ತಾ ಬರ್ತೀವಲ್ಲ, ಆ ಸೋಲ್ಡ್ ಮಾಡಿದಾಗ ಎಷ್ಟು ನಮಗೆ ಪ್ರಾಫಿಟ್ ಸಿಕ್ಕಿದೆ ಅಥವಾ ಲಾಸ್ ಸಿಕ್ಕಿದೆ ಅಂತ ಗೊತ್ತಾಗ್ತದೆ. ಸೊ ಹಾಗಾಗಿ ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡ್ತೀವಿ. ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತಾ ಬರ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತಾ ಬರ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ ಎಷ್ಟು ಪಾರ್ಟ್ನರ್ಸ್ ಅವ್ರಿಗೆ ಏನೇನು ಬೆನಿದ್ದೇವೆ, ಅದರಲ್ಲಿ ಜನರಲ್ ರಿಸರ್ವ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಸ್ ಎನಿ ಫಂಡ್ಸ್ ಆಲ್ಸೋ ಟ್ರಾನ್ಸ್ಫರ್ ಇನ್ ಕೇಸ್ ಆಫ್ ಲೈಫ್ ಇನ್ಶೂರೆನ್ಸ್ ಫಂಡ್ ಆಲ್ಸೋ ದಿ ರಿಸೀವ್ಡ್. ಸೊ ಅವೆಲ್ಲ ಅವುಗಳನ್ನು ಏನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕಂಪಲ್ಸರಿಯಾಗಿ ಅವರ ಅನುಪಾತದ ಮೇಲೆ, ಅಂದರೆ ಅವರ ರೇಷಿಯೋ ಪ್ರಕಾರ ಏನಿರ್ತದಲ್ಲ ಅದ್ರ ಪ್ರಕಾರ ನಾವು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು 2ನೇ ಫಾರ್ಮೇಟ್ನಲ್ಲಿ ಮಾಡ್ತೀವಿ. ಒಂದನೇದು ಯಾವುದು ರಿಯಲೈಸೇಷನ್ ಅಕೌಂಟು, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪ್ರೇಷನ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಸಮ್ ಬ್ಯಾಲೆನ್ಸ್ ಬರ್ತದೆ. ಸೊ ಆ ಬ್ಯಾಲೆನ್ಸನ್ನು ಏನು ಮಾಡ್ತೀವಿ ಅಂದರೆ ಕ್ಯಾಶ್ ಅಂತ ಕನ್ವರ್ಟ್ ಮಾಡ್ತಾ ಬರ್ತೀವಿ. ಅದನ್ನು ಟು ಕ್ಯಾಶ್ ಅಂತೇಳಿ ಬ್ಯಾಲೆನ್ಸ್ ಕ್ಯಾರಿಡ್ ಅನ್ನೋ ಅಮೌಂಟ್ ಇರ್ತೈತಲ್ಲ ಅದನ್ನು ಟು ಕ್ಯಾಶ್ ಅಂತ ಕನ್ವರ್ಟ್ ಮಾಡಿ ಅದನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ 3ನೇದು ಬರ್ತಕ್ಕಂಥದ್ದು ಯಾವುದು ಅಂದರೆ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಆಲ್ಸೋ, ಯಾಕಂದರೆ ಇದು ಕಂಪಲ್ಸರಿ ಪ್ರಶ್ನೆ ಕೂಡ ಕಡ್ಡಾಯವಾಗಿ 12 ಮಾರ್ಕ್ಸ್ಗೆ ಬರುವಂಥದ್ದು, ಚಾಯ್ಸ್ ಇಲ್ಲ, ಕಡ್ಡಾಯವಾಗಿ ಬರ್ತದೆ. ಹಾಗಾಗಿ 12 ಮಾರ್ಕ್ಸ್ನಲ್ಲಿ ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಹಾಗೆ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಲಯಬಿಲಿಟೀಸ್, ರೂಪೀಸ್, ಅಸೆಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ ಮಾಡ್ತೀವಿ. ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೂಡ ಅಸೆಟ್ಸ್ ಎಷ್ಟಿದೆ, ಸೆಂಟ್ರಿಗೆ ಅಸೆಟ್ ಎಷ್ಟು, ಆಮೇಲೆ ಲಯಬಿಲಿಟೀಸ್ ಎಷ್ಟಿದೆ, ಸೆಂಟ್ರಿ ಕ್ರೆಡಿಟರ್ಸು, ಬಿಲ್ಸ್ ಪೇಬಲು, ಬ್ಯಾಂಕ್ ಓವರ್ ಡ್ರಾಫ್ಟು, ಏನೇ ಎಕ್ಸ್ಪೆಂಡಿಚರ್ಸು, ಏನೇ ಅಡ್ವಾನ್ಸಸ್ಸು, ಎಲ್ಲವೂ ಕೂಡ ನಾವು ಬ್ಯಾಲೆನ್ಸ್ ಶೀಟ್ಲಿ ಪ್ರಿಪ್ರೇಷನ್ ಮಾಡ್ತೀವಿ. ಅಗ್ಯಾನ್ ಪ್ರಿಪೇರ್ ಟು ದಿ ಅಸೆಟ್ ಸೈಡ್ ಆಲ್ಸೋ, ಅಸೆಟ್ ಇನ್ ಕೇಸ್ ಆಫ್ ಡಿಕ್ರೀಸ್ ಆಫ್ ಅಸೆಟ್, ಇನ್ಕ್ರೀಸ್ ಆಫ್ ಅಸೆಟ್. ಸೊ ಟೋಟಲಿ ಕಮಿಂಗ್ ಫಾರ್ ದಿ ಫೈನಲಿ ದ ಟ್ಯಾಲಿ ಆಫ್ ದಿ ಅವರ್ ಅಕೌಂಟ್. ಕೊನೆಗೆ ಏನಾಗಬೇಕಂದ್ರೆ ಅಕೌಂಟು ಟ್ಯಾಲಿ ಆಗಿದ್ರಾಗ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದಾಗ ಮಾತ್ರ ಅಲ್ಲಿಗೆ ಒಟ್ಟು ಅಂಕಗಳು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತ ಕರಿತೀವಿ. ಸೊ ಇದು ಕೂಡ ನಮಗೆ 12 ಮಾರ್ಕ್ಸ್ ಕ್ವಶನ್ ಟೋಟಲ್ ಎಷ್ಟು ಅಂದರೆ 14 ಮಾರ್ಕ್ಸ್, 14 ಅಂಕಗಳನ್ನು ಕೂಡ ಗಳಿಸಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೋ 5ನೇ ಚಾಪ್ಟ್ರಲ್ಲಿ ಸಾಧ್ಯ ಆಗ್ತಾ ಬರ್ತದೆ. ಸೊ ನಮಗೆ ಇಷ್ಟು ಕೇವಲ ಪಾರ್ಟ್ 1ನೇ ಪಾರ್ಟಲ್ಲಿ ಇರುವಂತಹ ಬ್ಲೂ ಪ್ರಿಂಟ್ ಅಂತ ಕರಿತಾ ಬರ್ತೀವಿ. ಎಷ್ಟಿದು ಸಾಮಾನ್ಯವಾಗಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬಂದೀವಿ, ಯಾವ ರೀತಿ ಬರಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಕೂಡ ಅಂಕಗಳನ್ನು ಅಲಾಟ್ಮೆಂಟ್ ಮಾಡಿದೆ. ಸೊ ಇನ್ನು 2ನೇದು ಪಾರ್ಟ್ 2. ಸೊ ಪಾರ್ಟ್ 2ನಲ್ಲಿ ಕೂಡ ನಮಗೆ ಇಲ್ಲಿ ಎಷ್ಟಿದಾವೆ ಅಂದರೆ 6 ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡಬೇಕು.
6 ಚಾಪ್ಟರ್ಗಳನ್ನು ಪಾರ್ಟ್ 2ನಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ. ಅದು ಕೂಡ ಒಂದು ಬ್ಲೂಪ್ರಿಂಟ್ ಕೂಡ ರೆಡಿ ಮಾಡಿದ್ದಾರೆ. ಎಷ್ಟೆಷ್ಟು ಒಂದೊಂದು ಚಾಪ್ಟರ್ಗೆ ಅಂಕಗಳನ್ನು ಡಿವೈಡ್ ಮಾಡ್ತಾ ಬರ್ತಾನೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದರೆ ನಮಗೆ ಹೈಯೆಸ್ಟ್ ಇರ್ತಕ್ಕಂಥದ್ದು ಹೆಚ್ಚಿನ ಅಂಕಗಳು ಗಳಿಸುವಂಥದ್ದು ಕೂಡ ಎಲ್ಲಿ ಅಂದರೆ ಪಾರ್ಟ್ 2ನಲ್ಲಿ, ಭಾಗ 2ರಲ್ಲಿ ಹೆಚ್ಚಿನ ಅಂಕಗಳನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಚಾಪ್ಟರ್ 6 ಅಂತಕ್ಕಂಥ ಅಥವಾ ಚಾಪ್ಟರ್ 1 ಅಂತಲೂ ತೊಗೋಬೋದು. ಚಾಪ್ಟರ್ 6ನಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಬರ್ತದೆ. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಭಾಳಷ್ಟು ಅವಶ್ಯಕವಾಗಿ ಒಂದು ಸಂಸ್ಥೆಗಳಿಗೆ ಏನಾದರೂ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕಾದ್ರೆ ಅಥವಾ ಒಂದು ಫರ್ಮನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವಶ್ಯಕವಾಗಿ ನಮಗೇನು ಬೇಕಾಗುತ್ತೆ ಅಂತಂದರೆ ಷೇರುಗಳು ಅವಶ್ಯಕವಾಗುತ್ತೆ. ಹಾಗಾದರೆ ವಾಟ್ ಯು ಮೀನ್ ಬೈ ಶೇರ್ ಅಂತಕ್ಕಂಥದ್ದು ಏನು? ಶೇರ್ ಇಟ್ ಈಸ್ ಎ ಪಾರ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತಾ ಬರ್ತೀವಿ. ಶೇರ್ ಈಸ್ ಎ ಒಂದು ಬಂಡವಾಳದ ಒಂದು ಭಾಗ ಅಂತ ಕರಿತಾ ಬರ್ತೀವಿ. ಆ ಬಂಡವಾಳದ ಒಂದು ಭಾಗ ಅಂತಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಸದಸ್ಯರು, ಹಲವಾರು ರೀತಿಯಾಗಿರ್ತಕ್ಕಂಥ ಮೆಂಬರು ಕೂಡಿ ಒಂದು ಬಂಡವಾಳವನ್ನು ಹುಟ್ಟಾಕಿರ್ತಾರೆ. ಆ ಒಟ್ಟು ಬಂಡವಾಳದಲ್ಲಿ ಅವ್ರೇನು ಮಾಡ್ತಾ ಬರ್ತೀವಿ, ಆನ್ ದಿ ಬೇಸಿಸ್ ಆಫ್ ಶೇರ್ ಪ್ರಕಾರ ಲಾಭವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಶೇರ್ ಅಂದರೆ ಏನಿಲ್ಲ, ಇಟ್ ಇಸ್ ಎ ಪಾರ್ಟ್ ಆಫ್ ಕ್ಯಾಪಿಟಲ್, ಬಂಡವಾಳದ ಒಂದು ಭಾಗ ಅಂತ ಕರಿತಾ ಬರ್ತೀವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ಶೇರ್ಸ್ ಆಲ್ಸೋ ಡಿಸ್ಕಷನ್ಸ್ ಟು ದಿ ಅವರ್ ಶೇರ್ ಕ್ಯಾಪಿಟಲ್ ಅಂತ ಕರೀತೀವಿ. ವಿವಿಧ ರೀತಿಯ ಷೇರುಗಳ ವಿಧಗಳು ಕೂಡ ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತಾ ಬರ್ತೀವಿ, ಪ್ರಾಶಸ್ತ್ಯದ ಷೇರುಗಳು ಅಂತ ಕರಿತಾ ಬರ್ತೀವಿ. ಅಗ್ಯಾನ್ ಅನದರ್ ಒನ್ ಶೇರ್ಸ್ ಆಲ್ಸೋ ಡಿಸ್ಕಷನ್ಸ್ ಟು ದಿ ಒಂದು ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ. ನಾವೊಂದು ಅಥರೈಸ್ಡ್ ಕ್ಯಾಪಿಟಲ್ಸ್ ಅಂತ ಅದರಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಬರ್ತೀವಿ. ಯಾವುದಾದ್ರೂ ಕೂಡ ಪ್ರಶ್ನೆಗಳನ್ನು ಕೇಳುವಂಥದ್ದು ಶೇರ್ ಕ್ಯಾಪಿಟಲ್ ಕೂಡ ಕಡ್ಡಾಯವಾಗಿರ್ತದೆ. ಹಾಗಾಗಿ ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಆಗಿರ್ಬೋದು ಅಥವಾ ಇನ್ನು ಅನದರ್ ಮೆಥಡ್ ಮೇಲೆ ಕೂಡ ಕೇಳುವಂಥದ್ದು ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನು ಮಾಡುತ್ತೀವಿ ಅಂದರೆ ಮೆಥಡ್ನಲ್ಲಿ ಕೇಳಬೇಕಾದ್ರೆ ಡಿಪೆಂಡ್ ಅಪಾನ್ ಪ್ರಾಬ್ಲಮ್ಸ್ಗಳನ್ನು ಈಗಾಗಲೇ ನೀವು ಕಲ್ತಿರ್ತೀರಿ, ಫಸ್ಟ್ PUCಯಲ್ಲಿ ಲರ್ನ್ ಮಾಡಿರ್ತೀರಿ ಅಂತ ಕಾಣ್ತೀವಿ. ಜರ್ನಲ್ ಎಂಟ್ರೀಸ್ ಅಂತ ಓದಿರ್ತೀವಿ. ಸೊ ಜರ್ನಲ್ ಎಂಟ್ರೀಸ್ ಕಲಿಬೇಕಾದ್ರೆ ನಾವು ಲೆಡ್ಜರು, ಜರ್ನಲ್ಸು ಎಲ್ಲ ಅವೆಲ್ಲ ಆಲ್ರೆಡಿ ಫಸ್ಟ್ PUCಯಲ್ಲಿ ಕಲ್ತಿರ್ತೀವಿ. ಅದೇ ಎಂಟ್ರೀಸ್ಗಳನ್ನು ಶೇರ್ ಕ್ಯಾಪಿಟಲಲ್ಲಿ ಕಲಿತಾ ಬರ್ತೀವಿ ನಾವು. ಅದೇ ಎಂಟ್ರೀಸ್ಗಳನ್ನು ಕಲಿತಾ ಬರ್ತೀವಿ. ಶೇರ್ ಕ್ಯಾಪಿಟಲಲ್ಲಿ ಮೆಥಡ್ಸ್ ಬರ್ತದೆ. ಸೊ ಅಲ್ಲೇನಿರ್ತದೆ ಅಂದರೆ ಶೇರ್ ಕ್ಯಾಪಿಟಲ್ ಆನ್ ದಿ ಬೇಸಸ್ ಆಫ್ ಪಾರ್ ಅಂತ ಕರಿಬೋದು, ಅಥವಾ ಪ್ರೀಮಿಯಮ್ ಅಂತ ಕರಿಬೋದು, ಅಥವಾ ಡಿಸ್ಕೌಂಟ್ ಅಂತ ಕರಿಬೋದು. ಸೊ ಹೀಗೆ 3 ರೀತಿಯ ಮೂರುಗಳ ಮೇಲೆ ಪ್ರೀಮಿಯಮ್ ಮೇಲೆ ಕೇಳ್ಬೋದು, ಡಿಸ್ಕೌಂಟ್ ಮೇಲೆ ಕೇಳ್ಬೋದು, ಅಥವಾ ಮತ್ತು ಪಾರ್ ಮೆಥಡ್ ಅದ್ರ ಮೇಲೆ ಕೂಡ ಕೇಳುವಂಥ ಚಾನ್ಸಸ್ ಇರ್ತದೆ. ಹೀಗಾಗಿ ಇಲ್ಲಿ ಶೇರ್ ಕ್ಯಾಪಿಟಲ್ ಮೇಲೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಟ್ಟು ಅಂಕಗಳ ಸಂಖ್ಯೆ ಅಂತಂದರೆ 15 ಮಾರ್ಕ್ಸ್ ಅಂತ ಕರಿತಾ ಬರ್ತೀವಿ. ಸೊ 15 ಮಾರ್ಕ್ಸ್ನಲ್ಲಿ ಒಂದು ಥೆರಾಟಿಕಲ್ ಇರ್ತಕ್ಕಂಥದ್ದು, ಒಂದು ಥಿಯರಿ ಅಂತ ಕರಿತಾ ಬರ್ತೀವಿ. ಯಾವ ರೀತಿಯಾಗಿದ್ರೆ ಕೇಳ್ಬೋದು. ಯಾವ ರೀತಿ ಅಂದರೆ ಒಂದು ವಾಟ್ ಯು ಮೀನ್ ಬೈ ಶೇರ್ ಕ್ಯಾಪಿಟಲ್ ಅಂತ ಕೇಳ್ಬೋದು, ಅಥವಾ ವಾಟ್ ಯು ಮೀನ್ ಬೈ ಶೇರ್ ಮೀನ್ಸ್ ಡ್ಯಾಸ್ ಅಂತಲೂ ಕೇಳ್ಬೋದು. ಸೊ ಈ ರೀತಿ 1 ಮಾರ್ಕ್ಸ್ ಕ್ವಶನ್ ಇರ್ತದೆ. 2 ಮಾರ್ಕ್ಸ್ ಕ್ವಶನ್ ಏನು ಕೇಳ್ಬೋದು ಅಂದರೆ ಡಿಫೈನ್ ಶೇರ್ ಕ್ಯಾಪಿಟಲ್ ಅಂತ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳ್ಬೋದು. ಹೌದಾ, ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳುವಂಥ ಚಾನ್ಸಸ್ ಕೂಡ ಇರ್ತದೆ, ಫೀಚರ್ಸನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇಲ್ಲಿ 2 ಅಂದರೆ 3 ಮಾರ್ಕ್ಸಿಗೆ ನಮಗೆ ಥೆರಾಟಿಕಲ್ ಆಗಿ ಇರ್ತದೆ, ಒಂದು 12 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಆಗಿರ್ತದೆ. ಹಾಗಾಗಿ 12 ಮಾರ್ಕ್ಸ್ನಲ್ಲಿ ಏನು ಕೇಳ್ಬೋದು, 12 ಮಾರ್ಕ್ಸ್ ಕ್ವಶನ್ ಏನಂತಂದರೆ ಜರ್ನಲ್ ಎಂಟ್ರೀಸ್ ಕೇಳ್ತಾ ಬರ್ತಾನೆ. ಸೊ ಜರ್ನಲ್ ಎಂಟ್ರೀಸ್ ಹೆಂಗಂತಂದರೆ ಇಲ್ಲಿ ನಾವು ಶೇರ್ ಕ್ಯಾಪಿಟಲ್ ಅಂದಾಗ ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡ್ತಾ ಬರ್ತೀವಿ, ಅಲಾಟೆಡ್ ಆಫ್ ದಿ ಶೇರ್ಸ್ ಅಂತ ಕರಿತಾ ಬರ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ, ಫಸ್ಟು ಅಪ್ಲಿಕೇಶನ್ ಇರ್ತದೆ, ಅಲಾಟ್ಮೆಂಟ್ ಇರ್ತದೆ, ಫಸ್ಟ್ ಕಾಲ್ ಇರ್ತದೆ, ಫೈನಲ್ ಕಾಲ್ ಇರ್ತದೆ. ಅಂದರೆ ಪ್ರಥಮವಾಗಿ ಕರೆ ಅರ್ಜಿ ಇರ್ತದೆ, 2ನೇದು ಹಂಚಿಕೆ ಇರ್ತದೆ, 3ನೇದು ಪ್ರಮುಖವಾಗಿ ಪ್ರಥಮ ಕರೆ ಅಂತಿರ್ತದೆ, 4ನೇದು ಅಂತಿಮ ಕರೆ ಫೈನಲ್ ಕಾಲ್ ಅಂತಿರ್ತದೆ. ಸಮ್ ಪಾರ್ಟ್ನರ್ಸ್ ರಿಮೈನಿಂಗ್ ಶೇರ್ಸ್ ಈಸ್ ನಾಟ್ ಡೆಪಾಸಿಟೆಡ್ ಆರ್ ನಾಟ್ ಸೆಂಡಿಂಗ್ ಫಾರ್ ದಿ ಅವರ್ ಪಾರ್ಟ್ನರ್ಶಿಪ್ ಇಮ್ಮಿಡಿಯೇಟ್ಲಿ ಇಟ್ ಇಸ್ ಎ ಪಾರ್ಟ್ನರ್ ಈಸ್. ಅವಾಗೇನಂತ ಕರಿತೀವಿ, ಆ ಪಾಲ್ದಾರನ ಅವಶ್ಯಕವಾಗಿ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಕೂಡ ಬೇಕಾಗುತ್ತೆ. ಸೊ ಅಲ್ಲಿ ಏನು ಮಾಡ್ತೀವಿ, ಪಾರ್ಟ್ನರ್ಸ್ ಅಂತಂದ್ರೆ ಎಕ್ಸಿಸ್ಟಿಂಗ್ ಆಗ್ತಾ ಬರ್ತದೆ. ಆದರೆ ಆ ಪಾರ್ಟ್ನರ್ಸನ್ನು ಅದ್ರ ಮೇಲೆ ನಾವು 12 ಮಾರ್ಕ್ಸ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಬರ್ತಾನೆ, ಅದ್ರ ಮೇಲೆ ನಾವು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಟೋಟಲು 15 ಮಾರ್ಕ್ಸು ಈ ಚಾಪ್ಟರ್ ಮೇಲೆ ಅಲಾಟ್ಮೆಂಟ್ ಆಗುತ್ತೆ. ಅದನ್ನು ನೋಡೋಣ. ಈ ಚಾಪ್ಟರ್ ಬಂದಾಗ ಅಲ್ಲಿ ನಾವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಯಾವ ರೀತಿಯಾಗಿನ ಪ್ರಾಬ್ಲಮ್ಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಸೊ ನೆಕ್ಸ್ಟ್ ಚಾಪ್ಟರ್ 7 ಅಂತ ಕರಿತಾ ಬರ್ತೀವಿ, ಇಶ್ಯೂ ಆಫ್ ರಿಡಂಪ್ಷನ್ಸ್ ಆಫ್ ದಿ ಡಿಬೆಂಚರ್. ಇಶ್ಯೂ ಆಫ್ ರಿಡಂಪ್ಷನ್ ಆಫ್ ದಿ ಡಿಬೆಂಚರ್ ಅಂತ ಕರೀತೀವಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಡಿಬೆಂಚರ್ ಮೀನ್ಸ್ ಏನು, ಸಾಲ ಪತ್ರಗಳು ಅಂತ ಕರಿತಾ ಬರ್ತೀವಿ ನಾವು.
ಸಾಲ ಪತ್ರಗಳು ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ನಾವು ಪತ್ರಗಳು ಯಾವ ಅಂದರೆ ನಾವು ಅಂಕಪಟ್ಟಿಗಳು ಅಥವಾ ಮತ್ತೊಂದು ಆಸ್ತಿಗಳ ಪಟ್ಟಿಗಳು ಅಂತ ಕರಿತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಡಿಬೆಂಚರ್ಸ್ ಅಂತ ಇರ್ತವೆ. ಡಿಬೆಂಚರ್ಸ್ ಕೂಡ ಬಾಂಡ್ಸ್ ಅಂತ ಕರಿತಾ ಬರ್ತೀವಿ ಆಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಬಾಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಸಾಲ ಪತ್ರಗಳು ಅಂತ ಇರ್ತಾವಲ್ಲ, ಸಂಬಂಧ ಅಂದರೆ ಆಸ್ತಿಗೆ ಸಂಬಂಧಪಟ್ಟಿರುವಂಥ ಪ್ರಾಮಿಸರಿ ನೋಟುಗಳಾಗಿರ್ಬೋದು, ಅವೆಲ್ಲವುಗಳನ್ನು ನಾವು ಡಿಬೆಂಚರ್ಸ್ ಅಂತ ಕರಿತಾ ಬರ್ತೀವಿ. ಸೊ ಇಲ್ಲಿ ಡಿಬೆಂಚರ್ಗಳನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೂ ಕೂಡ ಇಲ್ಲಿ 6 ಮಾರ್ಕ್ಸ್ ಕ್ವಶನಲ್ಲಿ ಪ್ರಾಕ್ಟಿಕಲ್ ಬರುತ್ತೆ, 1 ಮಾರ್ಕ್ಸ್. 6 ಮಾರ್ಕ್ಸಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಅಲ್ಲಿ ಕೂಡ 6 ಎಂಟ್ರಿ ಮೇಲೆ ಕೇಳ್ತಾರೆ. 6 ಎಂಟ್ರಿ ಮೇಲೆ ಡಿಸ್ಕೌಂಟ್ ಮೆಥಡ್ ಅಥವಾ ಪ್ರೀಮಿಯಂ ಮೆಥಡ್ ಅಥವಾ ಪಾರ್ ಮೆಥಡ್ ಮೇಲೆ ಕೂಡ ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಒಟ್ಟು ಇಲ್ಲಿ ಗಮನಿಸುವಂಥದ್ದು ಏನಂದರೆ 19 ಮಾರ್ಕ್ಸ್ ಇರ್ತದೆ. ಭಾಳ ಹೈಯೆಸ್ಟ್ ಇರ್ತಕ್ಕಂಥದ್ದು ನಮಗೆ ರಿಡಂಪ್ಷನ್ಸ್ ಆಫ್ ಡಿಬೆಂಚರ್ನಲ್ಲಿ 19 ಮಾರ್ಕ್ಸಿಗೆ ಡಿವೈಡ್ ಮಾಡಬೇಕಾಗತ್ತೆ. ಹಾಗಾಗಿ 12 ಮಾರ್ಕ್ಸ್ ಕ್ವಶನ್ ಕೂಡ ಪ್ರಾಕ್ಟಿಕಲು, 6 ಮಾರ್ಕ್ಸಿಗೆ ಅದು ಕೂಡ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು, 1 ಮಾರ್ಕ್ಸಿಗೆ ಥೆರಾಟಿಕಲ್ ಆಗಿ ಅಥವಾ ಥಿಯರಿ ಮಾರ್ಕ್ಸ್ ಕೇಳುವಂಥದ್ದು ಕೂಡ ಅವಶ್ಯಕವಾಗಿರುತ್ತೆ. ಸೊ ನೆಕ್ಸ್ಟು 8ನೇ ಚಾಪ್ಟ್ರಲ್ಲಿ 8th ಚಾಪ್ಟರ್ ಏನು ಮಾಡುತ್ತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದಿ ಕಂಪನಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪನಿ, ಸೊ ಅವಶ್ಯಕವಾಗಿ ಎವ್ರಿ ಒನ್ ಬಿಸ್ನೆಸ್ ಆಲ್ಸೋ ದ ಮಸ್ಟ್ ಆ್ಯಂಡ್ ಶುಡ್ ಫಾರ್ ದಿ ಪ್ರಿಪರೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. Without financial statement cannot be the preparations of our total organizations activities. ಯಾವುದೇ ಒಂದು ಸಂಸ್ಥೆಯನ್ನು ಬೆಳವಣಿಗಾತ್ಮಕವಾಗಿ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ವ್ಯವಹಾರದ ಚಟುವಟಿಕೆಗಳು ಗಮನಿಸಬೇಕಾದ್ರೂ ಕೂಡ ಅವಶ್ಯಕವಾಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ತಯಾರು ಮಾಡ್ತಾ ಬರ್ತೀವಿ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಅದರಲ್ಲಿ ಟೋಟಲ್ ಅಲಾಟ್ಮೆಂಟ್ ಎಷ್ಟು ಅಂದರೆ 9 ಮಾರ್ಕ್ಸ್ ಇರ್ತದೆ, 9 ಮಾರ್ಕ್ಸ್ಗಳಿಗೆ ಅಲಾಟಿಗೆ. ಸೊ 9 ಮಾರ್ಕ್ಸಲ್ಲಿ 1 ಥಿಯರಿಟಿಕಲ್ ಇರ್ತದೆ, 2 ಥಿಯರಿಟಿಕಲ್ ಇರ್ತದೆ, ಇನ್ನು 1 6 ಮಾರ್ಕ್ಸು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಸೊ ಅಲ್ಲಿ 6 ಮಾರ್ಕ್ಸಲ್ಲಿ ಪ್ರಾಕ್ಟಿಕಲ್ ಅಂತಂದರೆ ಯಾವ ರೀತಿ ಕೇಳ್ಬೋದು ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ನಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಕೂಡ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಟೈಪ್ಸ್ ಬರ್ತಾವೆ. ಅಲ್ಲಿ ಮೆಥಡ್ಸಲ್ಲಿ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ 2 ರೀತಿಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತಾ ಬರ್ತೀವಿ, ಅಥವಾ ಪರ್ಸೆಂಟೇಜ್ನಲ್ಲಿ ಮಾಡ್ತಕ್ಕಂಥದ್ದಾಗಿರ್ತದೆ, ಅಥವಾ ಡಿಪೆಂಡ್ ಅಪಾನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದು ಪ್ರಾಬ್ಲಮ್ ಮೇಲೆ ಏನಾಗಿರ್ತದೆ ಅಂದರೆ ಇದು ಡಿಪೆಂಡ್ ಆಗಿರ್ತಕ್ಕಂಥದ್ದಾಗಿದ್ದರಿಂದ ಅದ್ರ ಮೇಲೆ ನಮಗೆ 6 ಮಾರ್ಕ್ಸ್ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ಸು ಅವಶ್ಯಕವಾಗಿ ನಮಗೆ ಗಮನಿಸಲಿಕ್ಕೆ ಸಾಧ್ಯತೆ ಆಗ್ತಾ ಬರ್ತದೆ. ಸೊ ಇದು ಕೂಡ ಭಾಳ ಈಸಿ ಇರ್ತಕ್ಕಂಥದ್ದು ಕೂಡ, ಇದು ಈಸಿ ಇರ್ತಕ್ಕಂಥ ಚಾಪ್ಟರ್ ಕೂಡ ಓನ್ಲಿ ಫಾರ್ ಕ್ಯಾಶ್ ಫ್ಲೋ ಟ್ರೆಂಡ್ ಅನಾಲಿಸಿಸ್ ಮೇಲೆ ಮಾಡತಕ್ಕಂಥದ್ದಾಗಿರುತ್ತೆ ಅಥವಾ ರೇಷಿಯೋ ಅನಾಲಿಸಿಸ್ ಮೇಲೆ ಮಾಡ್ತಕ್ಕಂಥದ್ದಾಗಿರುತ್ತೆ ಕೂಡ. ನೆಕ್ಸ್ಟ್ ಚಾಪ್ಟರ್ 9. ಸೊ ಇದು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರೀತೀವಿ. ಸೊ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದು. ಸೊ ಏನಿದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಟೋಟಲು 15 ಮಾರ್ಕ್ಸಿಗೆ ಇಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥದ್ದು.